ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಚೈತ್ರಾಸ್ ಕುಕಿಂಗ್ ಯೂಟ್ಯೂಬ್ ಸೀರೀಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ಶೇಂಗಾ ಹಸಿಗೊಜ್ಜನ್ನ ಯಾವ ರೀತಿ ಮಾಡಬಹುದು ಸುಲಭವಾಗಿ ಕೇವಲ ಒಂದು 15 ನಿಮಿಷದ ಒಳಗಡೆ ನೀವು ಮಾಡ್ಕೊಂಡ್ ಬಿಡ್ಬೋದು. ಅಂದ್ರೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಸೇರಿಸಿ ನಾನು ಹೇಳ್ತಾ ಇರೋದು. ಸೊ ಎಲ್ಲ ರೆಡಿ ಇದ್ರೆ ನೀವು ಒಂದ್ 5 ನಿಮಿಷದಲ್ಲಿ ಮಾಡ್ಕೊಂಡ್ ಬಿಡ್ಬೋದು. ಸೊ ಬನ್ನಿ ಈ ಒಂದು ಶೇಂಗಾ ಹಸಿಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಸೊ ನಾನಿಲ್ಲಿ ಜಿಮ್ ಒಂದು ಕೋರ್ಸ್ 25 ಡೇಸ್ ಏನು ಕೋರ್ಸ್ ಇತ್ತಲ್ಲ ಅದೆಲ್ಲ ಮುಗಿಸಿ ಆದ್ಮೇಲೆ ನೆಕ್ಸ್ಟ್ ಡೇ ಅಂದ್ರೆ 17th ನವೆಂಬರ್ ಸಂಜೆ ನಾನು ವಾಕಿಂಗ್ ಹೋಗಿ ಬರುವಾಗ ಕೆಲವೊಂದು ಐಟಮ್ಸ್ ಬೇಕಿತ್ತು ಅಂತ ಪರ್ಚೇಸ್ ಮಾಡಿ ಇಲ್ಲಿ ಬಂದು ನಿಮ್ ಮುಂದೆ ವಿಡಿಯೋ ಮಾಡಿ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಏನೇನ್ ತಗೊಂಡೆ ಅಂತ ಈಗ ಆಲ್ರೆಡಿ. ಸೊ ಈಗ ನಾನು ಇಲ್ಲಿ ಕಾಫಿ ಫಿಲ್ಟರ್ ತಗೊಂಡಿರೋದನ್ನ ತೋರಿಸ್ತಾ ಇದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ದಿವಸದಿಂದ ಅನ್ಕೊಳ್ತಾ ಇದ್ದೆ ಕಾಫಿ ಫಿಲ್ಟರ್ ತಗೊಳ್ಬೇಕು ಅಂತ ಹೇಳಿ. ಈಗ ಏನೇನ್ ತಗೊಂಡಿದೀನಿ ಹೇಳ್ತೀನಿ ಬನ್ನಿ. ಇಲ್ಲಿ ಬಿದಿರ್ದು ಏನು ನೋಡ್ತಾ ಇದ್ದೀರಾ ಅಲ್ವಾ, ಇದನ್ನ ಇಲ್ಲಿ ಅಕ್ಕಿ ಅನ್ನ ಬಸಿಯೋದಕ್ಕೆಲ್ಲ ಉಪಯೋಗಿಸ್ತಾರೆ, ಮತ್ತೆ ಚಪಾತಿ ಎಲ್ಲ ಹಾಕಿಡೋದಕ್ಕೆ. ನನ್ಗೂ ತಗೋಬೇಕಂತ ಅನ್ಸ್ತಾ ಇತ್ತು ತುಂಬಾ ದಿವಸದಿಂದ, ಅದಕ್ಕೆ ತಗೊಂಡೆ. ಅದು 60 ರೂಪಾಯಿ ಕೊಟ್ಟು. ಹಾಗೆ 10 ರೂಪಾಯಿ ಕರಿಬೇವು, 10 ರೂಪಾಯಿ ಪಾಲಕ್ಕು, 10 ರೂಪಾಯಿ ಕೊತ್ತಂಬರಿ, ಹಾಗೆ ಇದು 40 ಅಂದ್ರು 35 ರೂಪಾಯಿ ಮಾಡ್ಕೊಂಡ್ರು ಮೆಂತ್ಯ ಸೊಪ್ಪು. ಹಾಗೆ ಇಲ್ಲಿ ಒಂದು ಹಾಲ್ ಪ್ಯಾಕೆಟ್ ಒಂದು 26 ರೂಪಾಯಿದು. ಹಾಗೆ ಇಲ್ಲಿ ಕಾಫಿ ಮಾಡುವಂತಹ ಕಾಫಿ ಫಿಲ್ಟರ್ 260 ರೂಪಾಯಿ ಕೊಟ್ಟು ತಗೊಂಡೆ ನಾನು. ಸೊ ನೋಡಿ ನಿಮ್ಮ ಮನೆ ಹತ್ರ ರೇಟ್ ಎಷ್ಟಿದೆ ನೋಡ್ಕೊಂಡು ತಗೊಳ್ಳಿ. ನಾನಿಲ್ಲಿ ಶೇಂಗಾನ ಹುರ್ಕೊಂಡು ಈ ರೀತಿ ಸಿಪ್ಪೆ ತೆಕ್ಕೊಂಡಿದ್ದೆ. ಹಾಗೆ ಇಲ್ಲಿ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ದೆ ಎಣ್ಣೆಲಿ ಒಂಚೂರು 3, ಮತ್ತೆ ಸ್ವಲ್ಪ ಬೆಲ್ಲ, ಕಪ್ಪಗೆ ಏನ್ ಕಾಣ್ತಿದೆಯಲ್ಲ ಅದು ಬೆಲ್ಲ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲವನ್ನು ಚೆನ್ನಾಗಿ ರುಬ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ಹಾಕೊಂಡೆ. ಅದಕ್ಕೆ ಒಂದು ಒಗ್ಗರಣೆ ಕೊಟ್ರೆ ಮುಗ್ದೆ ಹೋಗ್ಬಿಡತ್ತೆ ಈ ಒಂದು ಶೇಂಗಾ ಹಸಿಗೊಜ್ಜು. ಎಣ್ಣೆ, ಸಾಸಿವೆ, ಕರ್ಬೇವು ಒಗ್ಗರಣೆ ಕೊಟ್ರೆ ಮುಗ್ದೋಗ್ಬಿಡುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇದೀರಲ್ಲ ಎಷ್ಟು ಬೇಗ ಆಗ್ಬಿಡ್ತು ಈ ಒಂದು ಶೇಂಗಾ ಹಸಿಗೊಜ್ಜು ಅಂತ ಅನ್ಬಿಟ್ಟು. ಸೊ ತುಂಬಾ ಬೇಗ ಆಗೋಯ್ತು. ನಾನು ಈ ಒಂದು ಹೇಳಿದ್ದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮತ್ತೆ ರಿಪೀಟ್ ಮಾಡಿ ನೋಡಿ ವಿಡಿಯೋನ. ಸೊ ಅಷ್ಟೇ ಚೆನ್ನಾಗಿ ತಿರ್ಗಿಸ್ಕೊಂಡ್ಬೇಕು. ಒಂದ್ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೆ ನಾನು ರುಬ್ಬುವಾಗ. ಒಂಚೂರ್ ಹಾಕೊಳ್ಳಿ ಉಪ್ಪು, ಯಾಕಂದ್ರೆ ಕೆಲವೊಂದು ಹುಣಸೆ ಹಣ್ಣಲ್ಲಿ ಆಲ್ರೆಡಿ ರೆಡಿ ಮಾಡಿರೋಂತ ಹುಣಸೆ ಹಣ್ಣಲ್ಲಿ ಉಪ್ಪಿರುತ್ತೆ. ಇಲ್ಲಿ ಸಿಗುತ್ತೆ ಆತರ ಮಾರ್ಕೆಟ್ ಅಲ್ಲಿ. ಹಾಗಾಗಿ ನಾನಿಲ್ಲಿ ಮೊದ್ಲಿಗೆ ರಾಗಿ ಮುದ್ದೆ ಮಾಡೋದಕ್ಕೆ ಏನೇನ್ ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ರಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಳಿ. ಹಾಗೆ ಒಂದು ಬಾಂಡ್ಲೆ, ಒಂದು ಅಳತೆ ಮಾಡುವಂತಹ ಲೋಟ, ನೀರ್ ಕುಡಿಯುವಂತ ಲೋಟ ದೊಡ್ಡದು ಇಟ್ಕೊಂಡಿದೀನಿ. ಹಾಗೆ ಇಲ್ಲೊಂದು ಮುದ್ದೆ ನಾವು ತಿರುವುದಕ್ಕೆ ಒಂದು ದೊಡ್ಡದು ಮರದ ಸ್ಪೂನ್ ಇಟ್ಕೊಂಡಿದೀನಿ. ನಿಮ್ ಹತ್ರ ಮುದ್ದೆ ಕೋಲಿದ್ರೆ ಅದನ್ನ ಇಟ್ಕೊಳ್ಳಿ. ಸೊ ಮುದ್ದೆ ತಿರುವುದಕ್ಕೆ ಈ ರೀತಿ ಗಟ್ಟಿಯಾದಂತಹ ಒಂದು ಮರದ ಕೋಲು ಅಥವಾ ಸ್ಪೂನು ಇಟ್ಕೊಳ್ಳಿ ಸ್ನೇಹಿತರೆ. ಸೊ ಇದ್ರ ಜೊತೆಗೆ ನಾನಿಲ್ಲಿ ಬಟ್ಲು ಇಟ್ಕೊಂಡಿದೀನಿ ನೀರನ್ನ ಹಾಕೊಳ್ಳೋದಕ್ಕೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ನೀವು ಮುದ್ದೆ ಮಾಡೋ ಟೈಮಲ್ಲಿ ಇದು ಇಟ್ಕೊಂಡಿರ್ಬೇಕು ಹತ್ರ. ಹಾಗೆ ಒಂದು ಸ್ಪೂನು, ಹಾಗೆ ಮರದ ಒಂದು ಮಣೆ, ಅಥವಾ ನೀವು ಒಂದು ದೊಡ್ಡ ತಟ್ಟೆ ಕೂಡ ಇಟ್ಕೊಳ್ಬಹುದು. ಸೊ ಒಂದು ಸ್ಪೂನು ಸ್ಟೀಲ್ದೊಂದು ಇಟ್ಕೊಳ್ಳಿ, ಬೇಕಾಗತ್ತೆ ಇದನ್ನ. ಯಾಕಂದ್ರೆ ನಾವು ಅಲ್ಲಿ ಮರದ ಒಂದು ಸ್ಪೂನ್ಗೆಲ್ಲ ಮೆತ್ಕೊಂಡಿರುತ್ತಲ್ಲ ಅದನ್ನ ನಾವು ತೆಕ್ಕೊಳ್ಳೋದಕ್ಕೆ ಸ್ಪೂನ್ ಬೇಕಾಗತ್ತೆ. ಇಲ್ಲಿ ನೀವೀಗ ನೋಡ್ತಾ ಇರಾ ಈ ಒಂದು ಅಳತೆಯ ಲೋಟದಲ್ಲಿ ನಾನು ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ. 1 ಲೋಟ ರಾಗಿ ಹಿಟ್ಟಿಗೆ ಮುದ್ದೆ ಮಾಡ್ಕೊಂಡಿದ್ದೆ ನಾನು. 2 ಮುದ್ದೆ ಆಗಿತ್ತು, ದೊಡ್ಡದು ನೀರ್ ಕುಡಿಯೋ ಲೋಟ. ಇದೇ ಅಳತೆಯ ಇದೇ ಲೋಟದಲ್ಲಿ 1 ಲೋಟ ನೀರು ಫಸ್ಟ್ ಹಾಕೊಂಡು, ಮತ್ತೆ 1/4 ಲೋಟದಷ್ಟು ನೀರು, 1/4 ಲೋಟದಷ್ಟು ನೀರು ಹಾಕೊಂಡು ಒಲೆ ಮೇಲೆ ಬಿಸಿಗಿಟ್ಟೆ. ಇನ್ನೊಂದು 1/4 ಲೋಟ ನೀರನ್ನ ಬಟ್ಲಿಗೆ ಹಾಕೊಂಡಿದ್ದೆ. ನೀವೀಗ ಏನ್ ನೋಡ್ತಾ ಇರಲ್ಲ ಇದೇ ಅಳತೆನಲ್ಲಿ 1/4 ನೀರಷ್ಟು ನಾವು 1/4 ಲೋಟದಷ್ಟು ನೀರನ್ನ ಈಗ ಏನು ಬಾಂಡ್ಲೆ ಇದೆಯಲ್ಲ ಅದ್ರಲ್ಲಿ ಹಾಕೊಂಡು ಚೆನ್ನಾಗಿ ಬಿಸಿ ಮಾಡೋದಕ್ಕೆ ಇಡ್ಬೇಕು. ಆ ಟೈಮಲ್ಲಿ 1/4 ಲೋಟ ನೀರನ್ನ ನಾವು ಬಟ್ಲಿಗೆ ಹಾಕೊಳ್ಬೇಕಾಗತ್ತೆ ಸ್ನೇಹಿತರೆ. ಸೊ ನೀವು ಯಾವ ಲೋಟದಲ್ಲಿ ಅಳತೆ ಮಾಡ್ಕೊಳ್ತೀರಾ ಅದೇ ಲೋಟದಲ್ಲಿ
ನೀವು ರಾಗಿ ಹಿಟ್ಟನ್ನ ಮತ್ತೆ ನೀರನ್ನ ಎರಡನ್ನೂ ಕೂಡ ಅಳತೆ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ನಾನು ಇಲ್ಲಿ 1/4 ಲೋಟ ನೀರನ್ನ ಆ ಬಟ್ಲಿಗೆ ಹಾಕೊಂಡಿದ್ನಲ್ಲ, ಒಂದಿಷ್ಟು ಏನು ಆ ಸ್ಪೂನ್ ಅಲ್ಲಿ 1 ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಆ ನೀರ್ಗೆ ಹಾಕಿ ಕದಡ್ಬಿಟ್ಟು ಚೆನ್ನಾಗಿ ಏನು ನೀರ್ ಕುದೀತಾ ಇರತ್ತಲ್ಲ ಆ ಒಂದು ನೀರ್ಗೆ ಇದನ್ನ ಮಿಕ್ಸ್ ಮಾಡ್ಕೊಂಡೆ. ಇಲ್ಲಿ ವಿಡಿಯೋ ಮಾಡಿಲ್ಲ ನಾನು, ಯಾಕಂದ್ರೆ ಇದರಲ್ಲಿ ಮೇನ್ ಶೇಂಗಾ ಗೊಜ್ಜು, ಹಸಿ ಗೊಜ್ಜಿನ ವಿಡಿಯೋ ಅಲ್ವಾ. ಸಪ್ರೇಟ್ ಆಗಿ ಬೇಕಾದ್ರೆ ಒಂದ್ ದಿವಸ ನಾನು ರಾಗಿ ಮುದ್ದೆದೇನೆ ವಿಡಿಯೋ ಮಾಡ್ತೀನಿ, ಆಯ್ತಾ. ಸೊ ಅದನ್ನ ಕದಡ್ಬಿಟ್ಟು ಬಿಟ್ಬಿಡಿ ಸ್ವಲ್ಪ ಒಂದು ಕುದಿ ಬರೋವರೆಗೂ. ಒಂದು ಕುದಿ ಬಂದ ಮೇಲೆ ಇದೇ ಅಳತೆಯ ಲೋಟದಲ್ಲಿ 1 ಲೋಟದಷ್ಟು ರಾಗಿ ಹಿಟ್ಟನ್ನ ಒಂದು ಅರ್ಧ ಇಂಚ್ ಅಷ್ಟು ಬಿಟ್ಟು ನೋಡಿ, ಅಲ್ಲಿ ಇವಾಗ ತೋರಿಸ್ತಾ ಇದೀನಲ್ಲ ಅಲ್ಲಿವರೆಗೂ ಬರೋಷ್ಟು ರಾಗಿ ಹಿಟ್ಟು, ಯಾಕಂದ್ರೆ ಫಸ್ಟ್ 1 ಸ್ಪೂನ್ ಹಾಕಿರ್ತೀವಲ್ಲ ಹಾಗಾಗಿ. ಸೊ ಅಷ್ಟು ಆಲ್ಮೋಸ್ಟ್ 1 ಲೋಟ ರಾಗಿ ಹಿಟ್ಟನ್ನ ನಾನು ಕುದಿತಿರುವಂತಹ ನೀರ್ಗೆ ಹಾಕೊಳ್ತೀನಿ. ಅದು ಆಲ್ರೆಡಿ ಅದರಲ್ಲಿ ರಾಗಿ ಹಿಟ್ಟು ಮಿಕ್ಸ್ ಆಗಿರುತ್ತೆ. ಆ ನೀರ್ಗೆ ನಾನು ಹಾಕೊಂಡು 5 ನಿಮಿಷ ಬಿಟ್ಬಿಡ್ಬೇಕು. ಸೊ ನೀವು ರಾಗಿ ಹಿಟ್ಟನ್ನ ನೀರ್ಗೆ ಹಾಕಿದ ಕೂಡ್ಲೆ ಒಂದ್ ಸ್ವಲ್ಪ ಸಿಮ್ಮನ್ನ ಜೋರ್ ಮಾಡ್ಕೊಳ್ಳಿ. ಆ ರಾಗಿ ಹಿಟ್ಟು ಪೂರ್ತಿ ನೀರಲ್ಲಿ ಮುಳುಗೋವರೆಗೂ, ಅದಾದ್ಮೇಲೆ ಸಣ್ಣ ಮಾಡ್ಬಿಡಿ. ಅದಾಗಿ ಆದ್ಮೇಲೆ 5 ನಿಮಿಷ ಚೆನ್ನಾಗಿ ಅದು ಬೆಂದಾದ್ಮೇಲೆ ಒಲೆ ಆಫ್ ಮಾಡಿ ಚೆನ್ನಾಗಿ ಗಂಟಿಲ್ದೇ ಇರೋ ತರ ತಿರುಗಿಸ್ಬಿಟ್ಟು ಮತ್ತೆ 5 ನಿಮಿಷ ಒಲೆ ಮೇಲೆ ಇಡಿ. ಅವಾಗ ನೋಡಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಅವಾಗ ಮುದ್ದೆ ಕಟ್ಟೋದಕ್ಕೂ ಕೂಡ ತುಂಬಾ ಈಸಿಯಾಗಿ ನಿಮ್ಗೆ ಸುಲಭವಾಗಿ ಸಾಧ್ಯ ಆಗತ್ತೆ, ಆಯ್ತಾ. ಸೊ ನಾನು ಅದೇ ತರ ಮಾಡ್ಕೊಂಡು 2 ಮುದ್ದೆ ಆಯ್ತು. 1 ಮುದ್ದೆನ ರಾತ್ರಿ ತಿಂದು ಇನ್ನ 1 ಮುದ್ದೆನ ಬೆಳಗ್ಗೆ ಉಳಿದಿರುವಂತಹ ಮುದ್ದೆನಲ್ಲಿ ರೊಟ್ಟಿ ಮಾಡ್ಕೊಂಡೆ. ಅದು ಕೂಡ ನೆಕ್ಸ್ಟ್ ಕಮಿಂಗ್ ವಿಡಿಯೋನಲ್ಲಿ ಹಾಕ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಉಳಿದಿರುವಂತಹ ಮುದ್ದೆನಲ್ಲಿ ರೊಟ್ಟಿ ಮಾಡಿದ್ದೆ, ಚೆಕ್ ಮಾಡಿ ನೆಕ್ಸ್ಟ್ ಕಮಿಂಗ್ ವಿಡಿಯೋನ. ಇಲ್ಲಿ ನೋಡ್ತಾ ಇರ್ಬೋದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಂಡೆ ಶೇಂಗಾ ಹಸಿಗೊಜ್ಜು ಹಾಗೂ ಬೆಣ್ಣೆಯಂತೆ ಮೃದುವಾಗಿ ಆಗಿರುವಂತಹ ಮುದ್ದೆನ. ಸ್ನೇಹಿತರೆ, ಈ ಒಂದು ಶೇಂಗಾ ಹಸಿಗೊಜ್ಜನ್ನ ತಪ್ಪದೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಎನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.